ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕನ್ನಡದ ಆದಿಕವಿ ಒಬ್ಬರಿಗೆ ಗೌರವ ಸೂಚಿಸುವಂಥ ಒಂದು ಸಿನಿಮಾ ಇದಾಗಿದೆ ಅನ್ನೋದು, ನನಗೆ ಆ ಸಿನಿಮಾದಲ್ಲಿ ಆ ಪಾತ್ರ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅನ್ನೋದು ತುಂಬ ಹೆಮ್ಮೆಯ ವಿಷಯ. ಅದನ್ನು ಪ್ರಾಮಾಣಿಕವಾಗಿ ಮಾಡಿದೀವ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಅದನ್ನು ತುಂಬ ಪ್ರಾಮಾಣಿಕವಾಗಿ ಮಾಡಿರ್ತಾರೆ ಅನ್ನೋ ಗ್ಯಾರಂಟಿ ನಾನು ಕೊಡೋದಿಲ್ಲ, ಯಾಕಂದರೆ ಬರ್ಗೂರು ಸರ್ ಅದನ್ನು ಹೇಳ್ಕೊಡಿದ್ದೆ. ಬರ್ಗೂರು ಸರ್ ಸಿನಿಮಾ ಅಂದರೆ ಬರೀ ಮನೋರಂಜನೆ ಮಾಧ್ಯಮ ಅಲ್ಲ, ಅದು ಪ್ರೇಕ್ಷಕರೊಂದಿಗಿನ ಸಂವಾದ. ಸಾಹಿತ್ಯಿಕವಾಗಿ ಎಲ್ಲ ರೀತಿಯಲ್ಲೂ ಪ್ರೇಕ್ಷಕರೊಂದಿಗಿನ ಒಂದು ಸಂವಾದ, ಅವರ ಮನಸ್ಸಲ್ಲಿ ಚಿಂತನೆಯನ್ನು ಹುಟ್ಟಾಕುವಂಥ ಒಂದು ಸಾಧನ ಅಂತ ನಾನು ಅಂದ್ಕೊಳ್ತೀನಿ. ಈ ಸಿನಿಮಾ ಬಗ್ಗೆ ಹೆಚ್ಚಿಗೆ ಇವಾಗಲೇ ಮಾತಾಡೋದು ಗೊತ್ತಿಲ್ಲ, ನಾನು ಮಾತಾಡ್ಬೋದು, ಸರ್ ಮಾತಾಡಲಿಲ್ಲ, ನಾನು ಮಾತಾಡ್ತೀನಿ. ಮುಖ್ಯವಾಗಿ ಇದು ಆಡಿಯೋ ರಿಲೀಸ್, ಈ ಸಿನಿಮಾದ ಆಡಿಯೋ ರಿಲೀಸ್. ಈ ಸಿನಿಮಾದ ಸಂಗೀತ ನಾನು ಕೇಳಿದ್ರೆ ನನಗೆ ಹಾಡು ಇದನ್ನು ರೋಗ್ಲೇ ಹೆಚ್ಚು ಮಾಡೋದ್ರಿಂದ ಕಮರ್ಷಿಯಲ್ ಸಿನಿಮಾದಲ್ಲಿ ಹಾಡುಗಳು ಕಡಿಮೆ ಸಿಗ್ತಲ್ಲ, ಸೊ ಹಾಡಿನಲ್ಲಿ ರಚನೆ ಮಾಡೋದು ಸ್ವಲ್ಪ ಹೆಚ್ಚು ಕೇಳ್ತಾರೆ. ಅದನ್ನು ಪರವಾಗಿಲ್ಲ ಮಾಡಿಸಿದ್ದೀನಿ ಅಂದರೆ ಥ್ಯಾಂಕ್ಸ್ ಟು ಸರ್. ಜೊತೆಗೆ ಮ್ಯೂಸಿಕ್ ಕೂಡ, ಸಂಗೀತ ಕೂಡ ಪಂಪನ ಕಾವ್ಯಕ್ಕೆ ಸಂಗೀತ ಮಾಡೋದೊಂದು ದೊಡ್ಡ ಚಾಲೆಂಜ್ ಅಂತ ಅನಿಸುತ್ತೆ ನನಗೆ. ಸೊ ಶಮಿತಾ ಮಜಾವರ ಮ್ಯೂಸಿಕ್ ಪಂಪನ ಕಾವ್ಯಕ್ಕೆ ಧ್ವನಿಯಾಗಿದೆ ಅಂತ ಅನಿಸುತ್ತೆ. ಪಂಪನ ಕಾವ್ಯದ ಆತ್ಮವನ್ನು ತುಂಬ ಚೆನ್ನಾಗಿ ಚರಣಗಳು ತಗೊಂಡು ತಲುಪಿಸಿದ್ದಾರೆ ಅಂತ ನನ್ನ ಅನಿಸುತ್ತೆ. ಅಷ್ಟೇ ಏನಿಲ್ಲ, ಹೆಚ್ಚು ಸಿನಿಮಾ ಬಗ್ಗೆ ಏನು ಮಾತಾಡೋದಿಲ್ಲ. ಹಾಗಾಗಿ ಜೊತೆಗೆ ಪಂಪನ ಬಗ್ಗೆ ಸಿನಿಮಾ ಈಗ ಶಮಿತಾ ಹೇಳ್ತಾರೆ, ಇವತ್ತು ಇದೆಲ್ಲ ರೆಲೆವೆಂಟ್ ಆಗಿದೆ. ಇವತ್ತಿನ ರಾಜಕೀಯ ವ್ಯವಸ್ಥೆ, ಆವತ್ತಿನ ರಾಜಕೀಯ ವ್ಯವಸ್ಥೆ ಎಲ್ಲ ಹೆಚ್ಚು ಕಡೆ ಒಂದೇ ಥರ ಇದೆ. ಇವತ್ತು ರಾಜ್ಯಭಾರ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಅದರ ಮಧ್ಯ ಒಬ್ಬ ಕಲಾವಿದನ ಕೆಲಸನ ಪಂಪ ಹೇಗೆ ನಿಭಾಯಿಸ್ತಾರೆ ಅದು ಮಾದರಿ ಆಗಬಲ್ಲದು ನಮಗೆಲ್ಲರೂ ಕಲಾವಿದರಿಗೆ, ಎಲ್ಲ ಕಲಾ ಮಾಧ್ಯಮಗಳು ಮಾದರಿ ಆಗಬಲ್ಲದು. ಈ ಸಿನಿಮಾ ಮೂಲಕ ನಮ್ಮೆಲ್ಲರಿಗೂ ಒಂದು ಚಿಂತನೆ ಹುಟ್ಟು ಹಾಕಿದ್ರೆ ಈ ಸಿನಿಮಾ ಅದು ಸಾರ್ಥಕ ಅಂತ. ಥ್ಯಾಂಕ್ ಯು.